ಇದನ್ನ ಪೂರ್ತಿ ಒಂದು ಲೆವೆಲಿಗೆ ಮಾಡಿ ಈ ಹೈಟ್ ಎಲ್ಲ ಹೊಡೆದಾಕಿ ಡೋರ್ ನೋಡಿ ಇಲ್ಲಿ ಬರ್ತಲ್ವಾ, ಒಂದು ಕೆಲಸ ಮಾಡಿ, ಇದು ಈ ಪಿಲ್ಲರ್ ಇದೆಯಲ್ವಾ, ಈ ನೇರವಾಗಿ ಹಾಕ್ಕೊಳ್ಳಿ. ಪಿಲ್ಲರು ಮನೆ ನೇರವಾಗಿ ಹಾಕ್ಕೊಳ್ಳಿ, ಮೂಲೆ ನೇರವಾಗಿ ಸ್ಟ್ರೈಟ್ ಆಗಿರುತ್ತಲ್ಲ ನೇರವಾಗಿ ಹಾಕ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ ಡೋರ್ ಇಲ್ಲಿ ಬರುತ್ತೆ. ಡೋರ್ಗೆ ಎದುರು ಬೇಡ, ಎದುರಬಾರ್ದು, ಅರ್ಥ ಆಯ್ತಾ? ಇದಕ್ಕೆ ನೇರವಾಗಿ ಇಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿಗೆ ಸರಿನಾ? ಯಾವುದೇ ಕಾರಣಕ್ಕೂ ನೋಡಿ ಇಂಪಾರ್ಟೆಂಟು, ಈ ಮನೆ ಲೆವೆಲ್ಗೆ ಇರಲಿ, ಎಲ್ಲ ಎಕ್ಸ್ಟೆಂಡ್ ಆಗಬಾರ್ದು. ಕಟ್ ಮಾಡಿ, ಎಲ್ಲ ಕಟ್ ಮಾಡಿ ಇದು ಇಲ್ಲಿಗೆ ಬರುತ್ತೆ ನೋಡಿ, ಸ್ಟ್ರೈಟಾಗಿ ಇಲ್ಲಿಗೆ ಬರುತ್ತೆ, ಸರಿನಾ? ಓಕೆ, ಯಾರ್ದು ಸೈಡ್ ಇದು ಯಾಕಂದ್ರೆ 3 ಅಡಿ ಜಾಗ ಇದೆ ಅಂದರೆ ಅವ್ರಿಗೊಂದು 1.5 ಅಡಿ, ನಮಗೊಂದು ಕನ್ಸರ್ವೆನ್ಸಿ ಅಲ್ವಾ? ಸರಿ, ಸಮಾಧಾನ ಸುಮ್ಮನೆ ಇದ್ದು ಬಿಡಿ, ಏನು ಮಾಡೋಕ್ಕೆ ಹೋಗ್ಬೇಡಿ. ಈಗ ಫಸ್ಟು ಸೆಕೆಂಡ್ ಥರ್ಡ್ ಡೋಸೇಜ್ ಕೊಡೋಣ. ಫಸ್ಟ್ ಡೋಸೇಜು ನಿಮಗೆ ರಿಪೇರಿ ಆಗಿ ಬನ್ನಿ, ಸೆಕೆಂಡ್ ಡೋಸೇಜ್ ಸ್ವಲ್ಪ ನಿಂತ್ಕೊಳ್ಳಿ, ಥರ್ಡ್ ಡೋಸೇಜ್ ಓಡಂಗಿರಲಿ, ಸರಿನಾ? ಓಕೆ, ಎಲ್ಲ ಒಂದೇ ಸಾರಿ ಮಾಡಿಕೊಂಡ್ರೆ ಎಲ್ಲಿಂದ ಇಲ್ಲಿ ದುಡ್ಡು ವ್ಯವಸ್ಥೆ ಮಾಡೋಕ್ಕಾಗತ್ತೆ ಅಲ್ವಾ? ಇಲ್ಲಿಗೆ ಪಾಪ ನೊಂದಿರ್ತೀರಿ, ತೊಂದರೆ ಮಾಡ್ಕೊಳ್ತೀರಿ. ನಮ್ಮ ಮಗುನ ಇದು ಮಗ ಏನಪ್ಪ ಹೆಸರೇನಮ್ಮ? ಹಾಂ, ಅಯ್ಯೋ ರಾಘವೇಂದ್ರ, ಬೇರೆ ಒಳ್ಳೇದು ಮಾಡ್ಲಪ್ಪ, ಗುರು ರಾಘವೇಂದ್ರ. ಆ ಶೆಲ್ಫು ತೋರಿಸ್ತೀನಿ ನಿಮಗೆ, ಯಾರು ಅಡುಗೆ ಮಾಡ್ತಾರೆ ಹೊಡಿಬೇಕು. ಇರಲಿ, ಅದಿರಲಿ, ಸದ್ಯಕ್ಕೆ ಇರಲಿ, ಅದು ಏನೇನು ಮಾಡ್ಕೋಬೇಡಿ. ಫಸ್ಟ್ ಇದು ಮಾತ್ರ ಇದ್ರ ಲೆವೆಲ್ ಕರೆಕ್ಟಾಗಿ ಮಾಡಿ ಆಗತ್ತ. ಈ ಕಡೆ ಮಾಡ್ಕೋಬೇಡಿ, ಇದು ಲೈನ್ ಕರೆಕ್ಟ್ ಇರಬೇಕು, ಇದು ಲೈನ್ ಕರೆಕ್ಟ್ ಬಾಡಿ ಕರೆಕ್ಟಾಗಿ. ಹಾಂ, ಆ ಲೈನು ಕರೆಕ್ಟ್ ಇರಬೇಕು. ಇದು ತೆಗೆದಿಲ್ಲ ಹಾಕೊಳ್ಳಿ ಅಷ್ಟೇ. ಈ ಮನೆ ಲೆವೆಲ್ಗೆ ಏನಿದೆ ಎಲ್ಲ ಕಟ್ ಮಾಡಿ, ಸರಿನಾ? ಓಕೆ, ಕಟ್ ಮಾಡಿ.